ಹಾಯ್, ನಮಸ್ತೆ ಎಲ್ಲರಿಗೂ. ಆಕ್ಚುಲಿ ನಾನು ಇವತ್ತು ಮಗನ ಸ್ಕೂಲಿಗೆ ಬಿಟ್ಟು ಆಫೀಸಿಗೆ ಬರ್ಬೇಕಾದ್ರೆ ಒಂದು ವಿಷಯ ನೋಡಿದೆ. ನನ್ಗೆ ಅದ್ರ ಬಗ್ಗೆ ಸ್ವಲ್ಪ ಬೇಜಾರಾಯ್ತು. ಅಂಡ್ ಅದಕ್ಕೆ ಸೊಲ್ಯೂಷನ್ ಏನನ್ನೋದು ನಮ್ಗೆ ಗೊತ್ತಾಗ್ಲಿಲ್ಲ. ಆಕ್ಚುಲಿ ನಿಮ್ ಹತ್ರ ಶೇರ್ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ನಿಮ್ ಒಪಿನಿಯನ್ ಸಜೆಷನ್ ಸಿಗ್ಬಹುದೇನೋ ಅನ್ನೋ ಒಂದು ಭರವಸೆ ಮಾಡ್ತಾ ಇದ್ದೀನಿ. ಆಕ್ಚುಲಿ ಮಗನ್ ಬಿಟ್ಬಿಟ್ಟು ನಾನು ಆಫೀಸಿಗೆ ಬರ್ತಾ ಇದ್ದೆ. ಆಬ್ವಿಯಸ್ಲಿ ನಮ್ಮ ಮನೆ ಸೆಕ್ಯೂರಿಟಿ ಆಕ್ಚುಲಿ ಕಾರು ತೊಳೆದ ಮಾರ್ನಿಂಗ್ ಅವ್ರ ಕೆಲಸ ಮಾಡಿರ್ತಾರೆ. ಸೊ ಇನ್ನೇನ್ ನಾನ್ ಹೊರಡ್ಬೇಕು ಅನ್ನುವಾಗ ಒಂದ್ ಲೇಡಿ ಒಂದ್ ನಾಯಿನ ಕರ್ಕೊಂಡ್ಬಂದ್ರು. ಆಕ್ಚುಲಿ ಅವ್ರು ಫೋನ್ ಮಾತಾಡ್ತಾರೆ. ಆ ನಾಯಿ ಡೈರೆಕ್ಟ್ ಬಂತು ನನ್ ಕಾರ್ದು ಡೋರ್ ಇದೆಲ್ಲ ಅಲ್ಲಿಗೆ ಯೂರಿನ್ ಪಾಸ್ ಮಾಡ್ತಾ ಇತ್ತು. ಸೊ ನನ್ನ ನೋಡಿದ ತಕ್ಷಣ ಆ ಲೇಡಿ ಆ ನಾಯಿನ ಇಳ್ಕೊಂಡ್ರು. ಪಾಪ ನಾಯಿಗೇನ್ ಗೊತ್ತಿಲ್ಲ. ಸೊ ನನಗ್ ಸ್ವಲ್ಪ ಬೇಜಾರಾಯ್ತು, ಯಾಕಂದ್ರೆ ನಾನು ಇವತ್ತು ನೋಡ್ದೆ ಅಲ್ಲ ಅದಕ್ಕೆ. ಸೊ ನಾನು ಸುಮ್ನಾದೆ, ನೋಡೋಣ ಅವರು ಹೇಗದ್ನ ನಿಭಾಯಿಸ್ಕೊಂಡು ಹೋಗ್ತಾರೆ ಅಂತ ಮುಂದೆ ನೋಡ್ತಾ ಇದ್ದೆ. ನೆಕ್ಸ್ಟ್ ಮನೆ ಗೇಟ್ ಹತ್ರ ಹೋಗಿ. ಸೊ ಯೂಶುವಲಿ ಆ ಮನೆಯವರು ತುಂಬಾ ಚೆನ್ನಾಗಿ ಗಾರ್ಡನಿಂಗ್ ಮಾಡಿದ್ದಾರೆ. ಅಜ್ಜ ಅಜ್ಜಿ ಇದ್ದಾರೆ. ಅಂಡ್ ಅಲ್ಲಿ ಅವ್ರು ಏನೇನ್ ಹಾಕಿದ್ದಾರೆ ಅಂದ್ರೆ ಅಲೋವೆರಾ ಅಂಡ್ ತುಳಸಿ, ದೊಡ್ಡಪತ್ರೆ, ಈ ಮೆಡಿಸಿನ್ ಹರ್ಬ್ಸ್ ಎಲ್ಲ ಬರುತ್ತಲ್ಲ ಅದು. ಅಂಡ್ ಆಬ್ವಿಯಸ್ಲಿ ಹೂವಿನ ಗಿಡ, ದಾಸವಾಳ ಗಿಡ ಎಲ್ಲ ಹಾಕಿದ್ದಾರೆ. ನಮ್ಮನೆಗೆ ನಮ್ ಕಾರಿಗೆ ಯೂರಿನ್ ಪಾಸ್ ಮಾಡಿದ್ ನೆಕ್ಸ್ಟ್ ಅದು ಅಲ್ಲಿ ಹೋಗಿ ಯೂರಿನ್ ಪಾಸ್ ಮಾಡಿದೆ. ನಾನ್ ನೋಡ್ತಾನೆ ಇದ್ದೆ. ಅಂಡ್ ಆ ಲೇಡಿ ಫೋನಲ್ಲೇ ಇದ್ದಾರೆ. ಅಂಡ್ ಹಾಗೆ ಮುಂದೆ ಒಂದ್ 2 ಸ್ಟೆಪ್ಸ್ ಮುಂದೆ ಹೋಗಿ ಅದಲ್ಲಿ ಮೋಷನ್ ಮಾಡಿ. ನಾನ್ ಯಾಕೆ ಈ ವಿಚಾರ ಹೇಳ್ತೀನಿ ಅಂದ್ರೆ, ಮಕ್ಕಳು ಈಗ ನನ್ ಮಗನೂ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಕಾರ್ ಹತ್ತುವಾಗ ನಮ್ ತರ ಡೈರೆಕ್ಟ್ ಬಂದು ಡೋರ್ ಓಪನ್ ಮಾಡತ್ತಲ್ಲ, ಕಾರ್ ಗ್ಲಾಸ್ ನ ಹಿಂಗ್ ಸ್ಲೈಡ್ ಮಾಡ್ತಾರೆ. ಸೊ ಅದು ಯೂರಿನ್ ಪಾಸ್ ಮಾಡೋದಿಲ್ಲ. ಇವತ್ ನಾನ್ ನೋಡ್ದೆ, ಎಗೇನ್ ತೊಳಸ್ದೆ. ಅಂಡ್ ಓಕೆ, ಈಗ ಅದನ್ನ ನೋಡ್ದೇನೆ ಕಾರ್ ಮುಟ್ಬಿಟ್ಟು ನನ್ ಮಗ ಕಾರ್ ಅದೇ ಕೈಯಲ್ಲೇನೆ ಬಾಯಿಗೆ ಏನಾದ್ರು ಇಟ್ಕೊಳ್ಳೋದು ಮಾಡಿದ್ರೆ ಯೋಚನೆ ಮಾಡಿ ಏನಾಗತ್ತೆ. ದ ಸೆಕೆಂಡ್ ಥಿಂಗ್, ಅಲ್ಲಿ ಪಾಟಲ್ ಬಿಟ್ಟಿರೋ ಗಿಡಗಳು ಕಾಡು ಗಿಡಗಳಲ್ಲ, ಅಲ್ಲಿ ಹರಬ್ಸಿದೆ. ದೊಡ್ಡ ಪತ್ರೆ ಮಕ್ಳಿಗೆ ಉಪಯೋಗಿಸ್ತಾರೆ, ತುಳಸಿ ದೇವ್ರಿಗೆ ಮನೇಲಿ ಉಪಯೋಗಿಸ್ತಾರೆ, ಅಂಡ್ ಅಲೋವೆರಾ ಕೂಡ. ಅಂಡ್ ಒಳ್ಳೊಳ್ಳೆ ಹೂವಿನ ಗಿಡ ಇದೆ. ದೇವಸ್ಥಾನಕ್ಕೂ ಹೂಗಳು ಹೋಗ್ಬೋದು, ಮನೇಲಿ ಪೂಜೆಗಳು ಮಾಡ್ಬೋದು ಅಲ್ವಾ. ದ ಸೆಕೆಂಡ್ ಥಿಂಗ್, ಅವ್ರು ಪುಟ್ ರಂಗೋಲಿ ಹಾಕಿದ್ದಾರೆ ಗೇಟ್ ಮುಂದೆ. ಒಂದ್ ಹೂವ ಮಧ್ಯೆ ಇಟ್ಬಿಟ್ಟು ಅವ್ರು ಒಳಗೆ ಹೋಗಿದ್ದಾರೆ. ಇದಲ್ಲೇ ಹೋಗಿ ಮೋಷನ್. ಇದ್ರಲ್ಲಿ ಯಾರ್ ತಪ್ಪು? ನಾಯಿದ? ಅಥವಾ ನಾವು ಕಾರ್ ಇಟ್ಟಿರೋದು, ಹೂ ಬಿಟ್ಟಿರೋದು, ಹೂ ಗಿಡಗಳ ತಪ್ಪ? ಅಥವಾ ಅವ್ರು ಮನೆ ಮುಂದೆ ಸಾರಿಸಿ ರಂಗೋಲಿ ಹಾಕಿರೋದು ಅವ್ರ ತಪ್ಪ? ನಾನ್ ಕೇಳ್ಕೊಳ್ಳೋದಿಷ್ಟೇ, ನಾಯಿ ಸಾಕ್ತೀರಾ, ಫೈನ್, ಓಕೆ, ಅದು ಅವ್ರವ್ರ ಇಷ್ಟಕ್ಕೆ ಬಿಟ್ಟಿದ್ದು. ಬಟ್ ಹೇಗೋ ಓಕೆ, ಅವ್ರು ನೇಲ್ ಕಟ್ ಮಾಡ್ತೀರಾ, ಹೇರ್ ಕಟ್ ಮಾಡ್ತೀರಾ, ಸ್ನಾನ ಮಾಡಿಸ್ತೀರಾ. ಸೊ ಹಾಗೆ ಒಂದು ಪಾಟಿ ಟ್ರೈನಿಂಗ್ ಕೂಡ ಕೊಟ್ಬಿಡಿ ಮನೇಲೆ. ಇಲ್ವಾ, ಹೊರಗಡೆನೆ ವಾಕ್ ಮಾಡಿಸ್ಬೇಕು ಅಂತಿದ್ರೆ ಅದು ಮಾಡಿರೋ ಮೋಷನ್ ಅನ್ನ ಅಟ್ಲೀಸ್ಟ್ ತೆಗೆದು ಬೇರೆ ಕಡೆ ಹಾಕೋ ವ್ಯವಸ್ಥೆ ಏನಾದ್ರೂ ಒಂದು ಮಾಡ್ಕೊ. ಯಾಕೆ ಹೇಳ್ತಿದೀನಿ ಅಂದ್ರೆ, ಎಷ್ಟೋ ಜನ ಇವಾಗ್ಲೂ ಕೂಡ, ಈಗ ರೈನಿ ಸೀಸನ್ ಬೇರೆ, ಲೈಟ್ ಆಗಿ ಮಳೆ ಬರುತ್ತೆ, ಅದು ಅಲ್ಲೇ ಗಲೀಜಾಗ್ಬಿಟ್ಟು ರೋಡ್ಗೆಲ್ಲ ಬರುತ್ತೆ. ಎಷ್ಟೋ ಮಕ್ಳುಗಳು, ಎಷ್ಟೋ ಹಿರಿಯರು ಚಪ್ಲಿಯಿಂದ ಓಡಾಡ್ತಾರೆ. ಇನ್ನು ಕೆಲವರು ಚಪ್ಲಿ ಹಾಕಲ್ಲ, ಮಕ್ಳುಗಳೆಲ್ಲ ಹಾಗೆ ಓಡಾಡ್ತಿರ್ತಾರೆ. ಅಂಡ್ ದ ಸೆಕೆಂಡ್ ಥಿಂಗ್, ಸ್ಕೂಲ್ ಬಿಟ್ಟ ಮೇಲೆ ಮಕ್ಳುಗಳು ಸಾಮಾನ್ಯವಾಗಿ ರೋಡ್ ಅಲ್ಲಿ ವಾಲಿಬಾಲ್ ಆಡೋದು, ಕ್ರಿಕೆಟ್ ಆಡೋದು, ಶಟಲ್ ಆಡೋದು ಎಲ್ಲ ಮಾಡ್ತಿರ್ತಾರೆ. ಅದೆಲ್ಲ ಬಾಲನ್ ಎತ್ಕೊಳ್ಳೋದು, ಕಾಲನ್ನ ಎತ್ಕೊಳ್ಳೋದು, ಮಕ್ಕಳು ಅದನ್ನೆಲ್ಲ ಅಬ್ಸರ್ವ್ ಮಾಡಲ್ಲ ಸಾಮಾನ್ಯವಾಗಿ. ಸೊ ಪ್ರತಿಯೊಂದು ಚೇಂಜಸ್ಗೂ ಲಾ ಇರ್ಬೇಕು, ರೂಲ್ ಇರ್ಬೇಕು, ಅಥವಾ ಪ್ರತಿಯೊಂದಕ್ಕೂ ಫೈನ್ ಹಾಕ್ಲೇಬೇಕು ಅಂತಿದ್ರೆ ತುಂಬಾ ಕಷ್ಟ ಆಗುತ್ತೆ. ಕೆಲವೊಂದು ಕಾಮನ್ ಸೆನ್ಸ್ ಇಂದನೂ ಕೂಡ ನಾವು ಚೇಂಜಸ್ ಮಾಡ್ಕೋಬಹುದು. ಸೊ ನಾನ್ ಹೇಳೋದಾದ್ರೆ, ನಿಮಗ್ ನಾಯಿ ಸಾಕಿ. ಈಗ ನಮ್ಮ ಮನೇಲಿ ನಾಯಿ ಇಲ್ಲ, ಬಟ್ ನನ್ನ ತಾಯಿ ಮನೇಲಿ 3 ನಾಯಿ ಇದೆ. ನಾವು ಅವ್ರನ್ನ ಸಾಕಲ್ಲ, ಅವೇ ನಮ್ಮನ್ನ ಸಾಕ್ತವೆ. ಯಾಕಂದ್ರೆ ನಾವು ತೋಟಕ್ಕೆ ಹೋಗ್ಲಿ ಅಥವಾ ಕಾಡಿಗೆ ಹೋಗ್ಲಿ, ನಮ್ಗಿಂತ ಮುಂದೆ ಅವೇ ಇರುತ್ತೆ. ಯಾವ್ದಾದ್ರು ಪ್ರಾಣಿ ಬರುತ್ತೋ, ಹಾವು, ಹುಳ, ಪೊಟ್ಟೆ, ಫಸ್ಟ್ ಅವೇ ನೋಡ್ತವೆ. ಸೊ ನಮ್ ಕಡೆ ಆ ಕಲ್ಚರ್ ಇಲ್ಲ ಹಳ್ಳಿಲಿ. ಬಟ್ ಇಲ್ಲಿ ಕೆಲವರು ಅದನ್ನ ತುಂಬಾ ಚೆನ್ನಾಗಿ ಸಾಕ್ತಾರೆ, ಒಪ್ಕೋತೀನಿ. ಬಟ್ ಅದರಿಂದ ಪಬ್ಲಿಕ್ಕಿಗೂ ತೊಂದರೆ ಆಗತ್ತೆ. ಸೊ ನೀವು ಸಾಕ್ತೀರಾ, ನಿಮ್ಗೆ ಅದು ಬೇಕು ಅಂತಿದ್ರೆ ಇನ್ನೊಬ್ರಿಗೆ ತೊಂದರೆ ಕೊಡದೆ ಇರೋ ತರ ಮಾಡಿ. ಇವತ್ ನಾನ್ ನೋಡ್ದೆ, ನಾನೇನೋ ಸರಿ ಮಾಡ್ಕೊಂಡೆ. ಈ ತರ ಎಷ್ಟು ದಿನ ಆಗಿದ್ಯೋ ಅಲ್ವಾ. ಸೊ ಯಾರೋ ತುಳಿಯೋದು, ಯಾವ್ದೋ ಮಕ್ಕಳು ತುಳ್ಕೊಂಡು ಓಡಾಡೋದು, ಯಾರ್ದೋ ಮನೇನ ಯಾಕೆ ಗಲೀಜ್ ಮಾಡ್ಬೇಕಲ್ವಾ. ಸೊ ನೀವ್ ಅದನ್ನ ಸಾಕ್ಲೇಬೇಕು ಅಂತಿದ್ರೆ ಪಾಟಿ ಟ್ರೈನಿಂಗ್ ಕೊಟ್ಬಿಡಿ. ನಿಮ್ಗೂ ಒಳ್ಳೇದು ಅಂಡ್ ಪಬ್ಲಿಕ್ಸ್ಗೂ ಒಳ್ಳೇದು. ಸೊ ಇದಕ್ಕೆ ಇನ್ನೇನಾದ್ರೂ ಸೊಲ್ಯೂಷನ್ಸ್ ಇದ್ರೆ ದಯವಿಟ್ಟು ಕಾಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ.
ಅಂಡ್ ಪಕ್ಕ ವರ್ಕ್ ಆಗ್ಬೋದು ಅನ್ಸುತ್ತೆ ನಂಗೆ ಯಾಕೋ. ಯಾಕಂದ್ರೆ ನೋಡ್ತಿರ್ತೀವಿ, ಸುಮ್ನಾಗಿರ್ತೀವಿ ನಾವ್ ಎಷ್ಟೋ ವಿಚಾರಗಳನ್ನ, ಹೋಗ್ಲಿ ಬಿಡು ಅಂತ. ಸೊ ಅದೇ ಮೇಜರ್ ಮಿಸ್ಟೇಕ್ ನಾವ್ ಮಾಡೋದು. ಸೊ ಆದಷ್ಟು ಜನ ಕಾಮೆಂಟ್ ಅಲ್ಲಿ ಏನ್ ಮಾಡ್ಬೋದು ಇದಕ್ಕೆ ಅಂತ ಮೆನ್ಷನ್ ಮಾಡಿ ನೋಡಿ.